ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ ಸಿನೆ ಸ್ಪರ್ಶ್ಗೆ ಸ್ವಾಗತ. ಇವತ್ತು ನಾವು ತುಳು ಚಿತ್ರರಂಗದ ಬಹುನಿರೀಕ್ಷಿತ ಜೈ ಚಿತ್ರದ ಲೇಟೆಸ್ಟ್ ಅಪ್ಡೇಟ್ಸ್ ನೀಡಲಿದ್ದೇವೆ. ರೂಪೇಶ್ ಶೆಟ್ಟಿಯವರ ನಿರ್ದೇಶನ, ಸುನೀಲ್ ಶೆಟ್ಟಿಯವರ ಕ್ಯಾಮಿಯೋ, ರಿಲೀಸ್ ಡೇಟ್, ಶೂಟಿಂಗ್ ಅಪ್ಡೇಟ್ಸ್ ಮತ್ತು ಈ ಚಿತ್ರದ ಬಜೆಟ್ನ ಬಗ್ಗೆ ಎಲ್ಲವನ್ನೂ ತಿಳಿಯಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಜೈ ಚಿತ್ರಕ್ಕೆ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ಜೈ ಚಿತ್ರವು ನವೆಂಬರ್ 14, 2025 ರಂದು ಕರ್ನಾಟಕದಾದ್ಯಂತ ರಿಲೀಸ್ ಆಗಲಿದೆ. ಈ ಘೋಷಣೆಯನ್ನು ಸ್ಯಾಂಡಲ್ವುಡ್ನ ಸ್ಟಾರ್ ಶಿವ ರಾಜ್ಕುಮಾರ್ ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ತಿಳಿಸಿದ್ದಾರೆ. ಜೈ ಚಿತ್ರದ ಶೂಟಿಂಗ್ ಈಗಾಗಲೇ 3 ಹಂತಗಳಲ್ಲಿ ನಡೆಯುತ್ತಿದೆ ಮತ್ತು ಜನವರಿ 2025 ರಲ್ಲಿ ಇದರ ಕೊನೆಯ ಹಂತ ಪೂರ್ಣಗೊಂಡಿದೆ. ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಟರ್ಫ್ನಲ್ಲಿ ಸುನೀಲ್ ಶೆಟ್ಟಿಯವರು ಒಂದು ಪ್ರಮುಖ ದೃಶ್ಯವನ್ನು ಚಿತ್ರೀಕರಿಸಿದ್ದಾರೆ. ಇದರಲ್ಲಿ ರಾಜ್ ದೀಪಕ್ ಶೆಟ್ಟಿ ಮತ್ತು ಪ್ರಸನ್ನ ಶೆಟ್ಟಿ ಬೈಲೂರು ಕೂಡ ಇದ್ದಾರೆ. ವಿಶೇಷ ಸಂಗತಿಯೆಂದರೆ, ತುಳು ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜೈ ಚಿತ್ರದಲ್ಲಿ ಹೆಲಿಕಾಪ್ಟರ್ ಸೀನ್ಗಳನ್ನು ಚಿತ್ರೀಕರಿಸಲಾಗಿದೆ. ಇದು ಚಿತ್ರದ ಗ್ರ್ಯಾಂಡ್ನೆಸ್ಗೆ ಮತ್ತಷ್ಟು ಮೆರುಗು ತಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಶೂಟಿಂಗ್ ಫೋಟೋಗಳು ವೈರಲ್ ಆಗಿವೆ ಮತ್ತು ಫ್ಯಾನ್ಸ್ ಈ ದೊಡ್ಡ ಮಟ್ಟದ ತುಳು ಚಿತ್ರಕ್ಕಾಗಿ ಎದುರು ನೋಡುತ್ತಿದ್ದಾರೆ. ರೂಪೇಶ್ ಶೆಟ್ಟಿಯವರು ತುಳು ಚಿತ್ರರಂಗದ ರಾಕ್ಸ್ಟಾರ್ ಎಂದೇ ಫೇಮಸ್. ಅವರ ಹಿಂದಿನ ಚಿತ್ರಗಳಾದ ಗಿರ್ಗಿಟ್, ಗಮ್ಜಾಲ್ ಮತ್ತು ಸರ್ಕಸ್ ತುಳು ಚಿತ್ರರಂಗದಲ್ಲಿ ದೊಡ್ಡ ಹಿಟ್ ಆಗಿವೆ. ಗಿರ್ಗಿಟ್ ಚಿತ್ರವಂತೂ ಕರಾವಳಿಯ ಜನರ ಮನಸ್ಸಿನಲ್ಲಿ ಇಂದಿಗೂ ಜನಪ್ರಿಯ. ಸರ್ಕಸ್ ಚಿತ್ರವು ಭಾರೀ ಯಶಸ್ಸು ಕಂಡಿತು ಮತ್ತು ರೂಪೇಶ್ರವರ ನಿರ್ದೇಶನದ ಶೈಲಿಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಗಿರ್ಗಿಟ್ ರಿಲೀಸ್ ಆದಾಗ ಸುನೀಲ್ ಶೆಟ್ಟಿಯವರು ರೂಪೇಶ್ರವರಿಗೆ ವಿಡಿಯೋ ಸಂದೇಶ ಕಳುಹಿಸಿ ಶುಭಾಶಯ ತಿಳಿಸಿದ್ದರು. ಇದು ತುಳು ಸಿನಿಮಾದ ಯಶಸ್ಸಿಗೆ ದೊಡ್ಡ ಬೂಸ್ಟ್ ಕೊಟ್ಟಿತ್ತು. ಈಗ ಜೈ ಚಿತ್ರದಲ್ಲಿ ರೂಪೇಶ್ರವರ ನಿರ್ದೇಶನದ ಮೇಲೆ ಭಾರೀ ನಿರೀಕ್ಷೆ ಇದೆ. ಈ ಚಿತ್ರವು ತುಳು ಕಾಮಿಡಿಯಿಂದ ಭಿನ್ನವಾಗಿ ಒಂದು ರಾಜಕೀಯ ಥ್ರಿಲ್ಲರ್ ಆಗಿದ್ದು, ಹೊಸ ಥೀಮ್ನೊಂದಿಗೆ ಪ್ರೇಕ್ಷಕರನ್ನು ರಂಜಿಸಲಿದೆ. ಈಗ ಬಂದಿರುವ ಬಿಗ್ ನ್ಯೂಸ್ ಏನೆಂದರೆ, ಬಾಲಿವುಡ್ ಸ್ಟಾರ್ ಸುನೀಲ್ ಶೆಟ್ಟಿಯವರು ಜೈ ಚಿತ್ರದಲ್ಲಿ ಕ್ಯಾಮಿಯೋ ಮಾಡುತ್ತಿದ್ದಾರೆ. ಇದು ತುಳು ಚಿತ್ರರಂಗದಲ್ಲಿ ಅವರ ಮೊದಲ ನಟನೆಯಾಗಿದೆ. ಸುನೀಲ್ ಶೆಟ್ಟಿಯವರು ಮಂಗಳೂರು ಮೂಲದವರು. ಸುನೀಲ್ ಶೆಟ್ಟಿಯವರು ಹೇಳಿದ್ದಾರೆ, ನಾನು ಯಾವಾಗಲೂ ತುಳು ಚಿತ್ರದಲ್ಲಿ ಕೆಲಸ ಮಾಡಬೇಕೆಂದು ಬಯಸಿದ್ದೆ. ರೂಪೇಶ್ ಶೆಟ್ಟಿಯವರು ಜೈ ಚಿತ್ರದ ಕಥೆಯನ್ನು ಹೇಳಿದಾಗ ಇದು ಸರಿಯಾದ ಸಮಯ ಎಂದು ಭಾವಿಸಿದೆ. ರೂಪೇಶ್ ಶೆಟ್ಟಿಯವರು ಕೂಡ ಸುನಿಲ್ರವರನ್ನು ತಮ್ಮ ಚಿತ್ರಕ್ಕಾಗಿ ಆಯ್ಕೆ ಮಾಡಿದ್ದು, ಈ ಪಾತ್ರಕ್ಕೆ ಅವರ ಲಾರ್ಜರ್ ದನ್ ಲೈಫ್ ವ್ಯಕ್ತಿತ್ವ ಸರಿಹೊಂದುತ್ತದೆ ಎಂದು ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಮಿಯೋ ಬಗ್ಗೆ ಫ್ಯಾನ್ಸ್ ಭಾರೀ ಎಕ್ಸೈಟ್ ಆಗಿದ್ದಾರೆ ಮತ್ತು ಸುನೀಲ್ ಶೆಟ್ಟಿಯವರ ತುಳು ಡೈಲಾಗ್ಗಳನ್ನು ಕೇಳಲು ಕಾತರರಾಗಿದ್ದಾರೆ. ಜೈ ಚಿತ್ರವು ತುಳು ಚಿತ್ರರಂಗದಲ್ಲಿ ಒಂದು ಬಿಗ್ ಬಜೆಟ್ ಪ್ರಾಜೆಕ್ಟ್ ಆಗಿದೆ. ತುಳು ಚಿತ್ರಗಳು ಸಾಮಾನ್ಯವಾಗಿ ಕಡಿಮೆ ಬಜೆಟ್ನಲ್ಲಿ ತಯಾರಾಗುತ್ತವೆ, ಆದರೆ ಜೈ ತನ್ನ ಗ್ರ್ಯಾಂಡ್ ಪ್ರೊಡಕ್ಷನ್, ಹೆಲಿಕಾಪ್ಟರ್ ಸೀನ್ಗಳು ಮತ್ತು ಸ್ಟಾರ್ ಕಾಸ್ಟ್ನಿಂದ ತುಳು ಮಾರ್ಕೆಟ್ನಲ್ಲಿ ಹೊಸ ದಾಖಲೆ ಸೃಷ್ಟಿಸಲಿದೆ. ಈ ಚಿತ್ರದಲ್ಲಿ ದೇವ್ದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ರಾಜ್ ದೀಪಕ್ ಶೆಟ್ಟಿ, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು ಮತ್ತು ಆದ್ವಿತಿ ಶೆಟ್ಟಿಯವರಂತಹ ದೊಡ್ಡ ತಾರಾಗಣ ಇದೆ. ಈ ಚಿತ್ರವು ತುಳು ಸಿನಿಮಾವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿಯನ್ನು ಹೊಂದಿದೆ ಎಂದು ಸುನೀಲ್ ಶೆಟ್ಟಿಯವರು ತಿಳಿಸಿದ್ದಾರೆ. ಈ ಚಿತ್ರದ ರಿಲೀಸ್ಗಾಗಿ ನೀವು ಎಕ್ಸೈಟೆಡ್ ಆಗಿದ್ದೀರಾ? ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇತ್ತೀಚಿನ ಸಿನಿಮಾ ಸುದ್ದಿಗಳನ್ನು ಮಿಸ್ ಮಾಡದಿರಿ. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.